ಈಗಾಗಲೇ ನಾನು ಗಮನಿಸಿರ್ತಕ್ಕಂಥದ್ದು ಏನಕ್ಕೆ ಗೊತ್ತಿಲ್ಲ, ಹಾಸನ ಜಿಲ್ಲೆಗೂ ಕಾಂಗ್ರೆಸ್ಸು ಲಗ್ಗೆ ಹಾಕೋದಕ್ಕೂ ಇತ್ತೀಚೆಗೆ ಭಾಳ ವೇಗದಲ್ಲಿದ್ದಾರೆ. ಏನೋ ಆ ಸ್ಟೇಜ್ಗಳ ಅಲಂಕಾರಗಳು, ಆ ಸ್ಟೇಜ್ಗಳಲ್ಲಿ ಹಲವಾರು ರೀತಿಯ ಬಾಣ ಬಿರುಸುಗಳ ಕಾರ್ಯಕ್ರಮಗಳು, ಜಿಲ್ಲೆಗೆ ಯಾರೂ ಮಾಡದೇ ಇರತಕ್ಕಂಥ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೇವೆ. ಸುಮಾರು 70,000 ಕುಟುಂಬಗಳಿಗೆ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅದೇನೋ ಫಲಾನುಭವಿಗಳನ್ನು ಗುರುತಿಸಿ ಆರ್ಥಿಕ ನೆರವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಅವ್ರ ಹೇಳಿಕೆಗಳು, ಜಾಹೀರಾತುಗಳನ್ನು ಗಮನಿಸಿದ್ದೇನೆ. ನನಗೆ ಇತ್ತೀಚೆಗೆ ಹಾಸನ ಒಂದು ಭಾಗ, ರಾಜ್ಯದಲ್ಲಿ ಏನು ನಡೀತಾ ಇದೆ, ನಾನಿದು ಯಾವುದೋ ಕುರ್ಚಿ ಇಡ್ಲಿ ವಡೆ ತಿಂದಿದ್ದು, ನಾಟಿ ಕೋಳಿ ಸಾರು ತಿಂದಿದ್ದು ಮಾತಾಡಲ್ಲ. ಅದು ಅವ್ರ ಪಕ್ಷದ ಅವ್ರಿಗೆ ಏನು ಬೇಕೋ ಅವ್ರು ಕೂತ್ಕೊಂಡು ಮಾತಾಡ್ಕೊಂಡವ್ರೆ. ಇವು ಇಡ್ಲಿ ವಡೆನೂ ತಿಂದವ್ರೆ, ನಾಟಿ ಕೋಳಿನೂ ತಿಂದವ್ರೆ, ಅದು ಅವ್ರಿಗೆ ಸೇರಿದ್ದು. ಅದು ನನಗೆ ಮಹತ್ವ ಇಲ್ಲ. ಆಮೇಲೆ ಕಾಂಗ್ರೆಸ್ನ ಕುರ್ಚಿ ಯಾರು ಅಲಂಕರಿಸ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ, ಅದು ನನಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ಜನ 136 138 ಸ್ಥಾನ ಕೊಟ್ಟು 140 ಗಡಿನೂ ದಾಟಿದ್ದಾರೆ. ಈಗಾಗಲೇ ಇನ್ನೊಂದು 3 ತಿಂಗಳು 4 ತಿಂಗಳು ಹೋದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಸಾವಿರಾರು ಬಾರಿ ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಅಂತಾರೆ. ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥದ್ದಕ್ಕೆ ನಿಮ್ಮಗಳ ಎಫರ್ಟ್ ಏನಿದೆ, ರಾಜ್ಯ ಸರ್ಕಾರದ ಮಂತ್ರಿಗಳದು, ಮುಖ್ಯಮಂತ್ರಿದು? ಒಂದು, ಉತ್ತರ ಕರ್ನಾಟಕದಲ್ಲಿ ಧಾರಾಕಾರವಾದ ಪ್ರವಾಹ. ಬಹುಶಃ ಇವತ್ತೊಂದು ಪತ್ರಿಕೆಯಲ್ಲಿ 1.5 ಪೇಜ್ ಆರ್ಟಿಕಲ್ ಇದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳು ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥ ವಿಷಯವನ್ನು ಫ್ರಂಟ್ ಪೇಜಿಂದ 2ನೇ ಪೇಜ್ಗೂ ತಗೊಂಡೋಗಿದ್ದಾರೆ ಒಂದು ಪತ್ರಿಕೆಯಲ್ಲಿ. ಇನ್ನೊಂದು ಪತ್ರಿಕೆಯಲ್ಲಿ ಬೆಂಗಳೂರು ನಗರದ ಬಗ್ಗೆ ನಮ್ಮ ಲೇಬರ್ ಮಿನಿಸ್ಟ್ರು ನೆನ್ನೆ ಯಾವುದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬೆಂಗಳೂರು ಡೆವಲಪ್ಮೆಂಟು ಮುಂದೆ ಯಾವ ಕೆಟ್ಟ ದಾರಿಗೆ ಹೋಗುತ್ತೆ ಅಂತಕ್ಕಂಥದ್ದು ಒಂದು ದೊಡ್ಡ ಆರ್ಟಿಕಲ್ಲೇ ಇದೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಅಲ್ಲೊಂದು ಡೆಕ್ಕನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ನಾನೆಲ್ಲ ಸುದೀರ್ಘವಾಗಿ ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗೋಣ. ಜೇವರ್ಗಿ, ಯಾದಗಿರಿ, ಕೊಪ್ಪಳ, ಬಾಗಲಕೋಟೆ, ಬೆಳಗಾವಿ, ಈ ಎಲ್ಲ ಜಿಲ್ಲೆಗಳಲ್ಲಿ ರೈತ ಮುಂಗಾರಿನ ಹಂತದಲ್ಲಿ ಬೆಳೆದಂಥ ಬೆಳೆ ಸರ್ವನಾಶ ಆಗುತ್ತೆ ಮಳೆಯ ಅನಾಹುತಗಳಲ್ಲಿ. ಆ ಸರ್ವನಾಶ ಆದಾಗ ತಕ್ಷಣಕ್ಕೆ ರಾಜ್ಯ ಸರ್ಕಾರದ ಮಂತ್ರಿಗಳು ಯಾರು ಭೇಟಿ ಕೊಟ್ಟಿದ್ದು ನಾನು ನೋಡಲಿಲ್ಲ. ಬಹುಶಃ ಜನತಾದಳ ಕಲಬುರಗಿಯ ಜೇವರ್ಗಿ ಜಿಲ್ಲೆಗೆ, ಬಾಗಲಕೋಟೆಗೆ ಮೊದಲು ಭೇಟಿ ಕೊಟ್ಟು ಜನಗಳಿಗೆ ಸಾಂತ್ವನ ಹೇಳಿ APMC ಮಂಡಿಗಳಿಗೆ ಹೋಗಿ ಅಲ್ಲೂ ಸಹ ಚರ್ಚೆ ಮಾಡಿ ಒಂದು ನೈತಿಕ ಸ್ಥೈರ್ಯ ತುಂಬಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅದು ಆ ಡ್ಯಾಮೇಜ್ಗಳಾದಾಗ ತೊಗರಿ ಬೆಳೆದರು ರೈತರು, ತೊಗರಿ ಕೇಂದ್ರ ಮಾಡಲಿಲ್ಲ, ಖರೀದಿ ಕೇಂದ್ರ. ಕೇಂದ್ರ ಸರ್ಕಾರ MSP ದರ ನಿಗದಿ ಮಾಡಿ ಅವರು ಆದೇಶ ಮಾಡಬೇಕು ಕೊಂಡ್ಕೊಳ್ಳೋಕ್ಕೆ. ಇನ್ನು ಮೆಕ್ಕೆಜೋಳ, ಇಡೀ ರಾಜ್ಯದಲ್ಲಿ ಈ ಬಾರಿ ಬಂಪರ್ ಕ್ರಾಪ್ ಬಂತು.
ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ದಾವಣಗೆರೆ ಇರಲಿ, ಹಾವೇರಿ ಇರಲಿ, ಗದಗ ಇರಲಿ, ಈ ಹಲವಾರು ಪ್ರದೇಶಗಳಲ್ಲಿ ಮೆಕ್ಕೆಜೋಳ ಬೆಳೆದಂಥ ರೈತರು ಸುಮಾರು 10-15 ದಿನ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡೋದು. ಆ MSP ದರ ಕೇಂದ್ರ ಸರ್ಕಾರ 2,500 ಅಂತ ನಿಗದಿ ಮಾಡ್ಕೊಂಡಿದ್ದಾರೆ. ತೊಗರಿಗೂ ಒಂದು ಬೆಲೆ ನಿಗದಿ ಮಾಡಿದ್ದಾರೆ MSPದು. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಜವಾಬ್ದಾರಿ ರಾಜ್ಯ ಸರ್ಕಾರ MSP ದರ ಏನು ನಿಗದಿ ಮಾಡಿರ್ತಾರೆ ಆ ದರದಲ್ಲಿ ಕೊಂಡ್ಕೋಬೇಕು. ಅದು ನೀವು 50 kg ಕೊಂಡ್ಕೊತೀರೋ, 20 kg ತಗೋತೀರೋ, ಇಲ್ಲ ಅದೆಂಥದ್ದು ನಿಮ್ಮ ಶೀತದಿಂದ ಅದರ ಕ್ವಾಲಿಟಿ ಟೆಸ್ಟ್ ಮಾಡಬೇಕು ಅಂತಿರೋ, ಅದೆಲ್ಲ ಮೊದಲಿಂದು ಈ ಮೊನ್ನೆ ಆಗಿರೋದಲ್ಲ, ಅದು ಮೊದಲಿಂದು ಮಾಡಿಬಿಟ್ಟಿದ್ದಾರೆ ಆ ಸಿಸ್ಟಮ್ಗಳನ್ನ. ನಾನು ಕೆಲವು ಸತ್ಯಾಂಶಗಳನ್ನು ಹೇಳಲಿಕ್ಕಾಗಲ್ಲ ನನಗಾಗಿರತಕ್ಕಂಥ ಅನುಭವಗಳ ಮೇಲೆ. 2006-7ರಲ್ಲೂ ಮುಖ್ಯಮಂತ್ರಿ ಇದ್ದೆ. ನಾನು ಇದೆಲ್ಲವನ್ನು ಎದುರಿಸಿದ್ದೇನೆ. 2018 ಈ ಪ್ರವಾಹ, ಈ ಅತಿವೃಷ್ಟಿಗಳನ್ನು ಅವತ್ತೂ ಎದುರಿಸಿದ್ದೇನೆ. ಇಲ್ಲಿ ಜೇವರ್ಗಿದೆ ನೋಡಿ, ಇಲ್ಲಿ ಬರೀತಾರೆ 236 ಜನ ಸತ್ತಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ 2,800ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆಯಾಗಿದೆ. ಸಿದ್ದರಾಮಯ್ಯನವರೇ, ಕೆಲವು ನೆನ್ನೆ ಬೈರೇಗೌಡರು ಹೇಳ್ತಾರೆ, ಕೃಷ್ಣ ಬೈರೇಗೌಡರು ರೈತರಿಗೆ ಪರಿಹಾರ 1,000 ಕೋಟಿ ಕೊಡ್ತಾರಂತೆ, ಇನ್ಫ್ರಾಸ್ಟ್ರಕ್ಚರ್ಗೆ 300 ಕೋಟಿ ಕೊಡ್ತಾರಂತೆ. ಅವರೇ ಅಂದಾಜು ಮಾಡ್ಕೊಂಡಿದ್ದಾರೆ ಸರ್ಕಾರದಲ್ಲಿ. ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಆಗಿರತಕ್ಕಂಥ ಅನಾಹುತಗಳಲ್ಲಿ 1,02,000 ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾರೆ. 1,02,000 ಕೋಟಿ ರೈತನಿಗೆ ಲಾಸ್ ಆಗಿದ್ರೆ, ಇನ್ಫ್ರಾಸ್ಟ್ರಕ್ಚರ್ಗೆ ಲಾಸ್ ಆಗಿದ್ದರೆ 1,000 ಕೋಟಿ ನೀವು ಏನು ಮಾಡ್ತೀರಿ? ವೇದಿಕೆ ಮೇಲೆ ಬರೀ ಹೇಳಿಕೆ ಕೊಟ್ಕೊಂಡು ಎಷ್ಟು ದಿನ ಕಾಲ ಕಳೀತೀರಿ?